ರಾಧಾ ಏನು ಮಾಡೋದು ಇವಾಗ? ಟೆನ್ಷನ್ ಆಗಬೇಡಿ, ನೀವು ಹೋಗಿ ಫಸ್ಟ್ ಬಸ್ ಇಟ್ಕೊಳ್ಳಿ. ಏಯ್ ನಿನ್ ಜನ್ಮಕ್ಕೆ ಜೈಲ್ಗೆ ಮುದ್ದೆ ಮುರಿದ್ರು ಬುದ್ಧಿ ನೆಟ್ಗಾಗಿಲ್ಲ ನಿನಗೆ. ಕಾಳಿ, ಮುಚ್ಚೆ ಬಾಯಿ. ನಿನ್ನಿಂದ ನಮ್ಮೆಲ್ರಿಂದ ದಿನ ಹಾಳಾಗೋಯ್ತು. ಏಯ್, ನನ್ನ ಮನೆಗೆ ಬಂದು ನನ್ನ ಮುಂದೆನೇ ಆವಾಜ್ ಆಗ್ತಾ ಇದ್ದೀರಾ? ಸೆಕ್ಯೂರಿಟಿ, ಸೆಕ್ಯೂರಿಟಿ! ಲೇ ಪರಗಿ ಮುಗ್ದವನೆ, ಆಮಿಕಂಡ್ ನಿಂತ್ಕೊಳ್ಳ. ಹೆಚ್ಚಿಗೆ ಮಾತಾಡ್ರೆ ಜಜ್ಜಿ ಉಪ್ಪು ಖಾರ ಹಾಕ್ಬಿಡ್ತೀನಿ. ಏಯ್, ನಮ್ ಸಾಣ ನಿಮ್ ವಿರುದ್ಧ ಟೆಂಡರ್ ಗೆದ್ಲು ಅಂತ ಆ ರಾಜ ಅವನಿಗೆ ಕರ್ಸಿ ಕಿಡ್ನಾಪ್ ಮಾಡ್ಸಿದ್ರಾ? ಕಿಡ್ನಾಪ್ ಮಾಡಿಸಿದ್ ಸಾಲದು ಅಂತ ನಮ್ ಬಂಗಾರತೆ ಎದೆಗೆ ಗುಂಡಾರಿಸಿ ಅವ್ರ ಜೀವಕ್ಕೆ ತೊಂದರೆ ಕೊಟ್ಟಿದ್ದೀರಾ. ನಾನಾಗಿರೋದಕ್ಕೆ ನಿಮ್ಗಳ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀನಿ. ಇದೇ ಜಾಗದಾಗ ಕಂಟಿ ಇದ್ದಿದ್ರೆ ಇಷ್ಟೊತ್ಕಾಲ ನಿಮ್ ಫೋಟೋಗಳಿಗೆ ಹಾರ ಬಿದ್ದಿರೋದು. ಹಾರ ಹಾಕಕ್ಕೂ ಲಾಯಕ್ಕಿಲ್ಲ ಮಾವ. ಇನ್ನೇನಿದ್ರು ಚಪ್ಪಲಿ ಸಿಕ್ಕಾಕದ. ಬಾಯಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಫಸ್ಟ್ ಆಫ್ ಆಲ್ ನೀವೇನ್ ಮಾತಾಡ್ತಿದ್ದೀರಾ ಅಂತಾನೆ ನಮ್ಗೆ ಅರ್ಥ ಆಗ್ತಿಲ್ಲ. ಅಲ್ಲ ಅಮ್ಮಣ್ಣಿ, ನೀನ್ ಕದ್ದು ಮುಚ್ಚಿ ಕಣ್ಣ ಮುಚ್ಚಾಡ್ರೆ ಟಾಪ್ ಅಂತ ಗೊತ್ತದೆ. ನಿನ್ನ ಆಟ ನಂಬ್ತಾ ಬೇಡ. ಲೇ, ನೀನ್ ತಾನೇ ಆ ರಾಜ ಹುಲಿನ ಕರ್ಸಿ ನಮ್ ಸಾನಕ್ಕನ್ ಕಿಡ್ನಾಪ್ ಮಾಡಿಸಿದ್ದು. ಬಂಗಾರಮ್ಮ ಅವ್ರ ಆಸ್ಪತ್ರೆ ಸೆರೆಗೆ ಮಾಡಿದ್ದು ನೀವೇ ತಾನೆ. ಆ ರಾಜ ಹುಲಿನ ಮುಂದೆ ಬಿಟ್ಟು ನರಿ ಆಟ ಆಡ್ಸಿದ್ದು ನೀವೇ ತಾನೆ. ಏನ್ ಹೇಳ್ತಿದ್ಯಾ? ರಾಜ ಹುಲಿನ? ಯಾವ ರಾಜ ಹುಲಿ? ಅಮ್ಮಣ್ಣಿ, ನಿನ್ ನಾಟಕ ನಮ್ಮ ಹತ್ರ ಬೇಡ. ನಿನ್ನಿಂದ ಮನೆ ಮನೆನೇ ಹತ್ತು ಉರಿತಾದೆ. ನೋಡು ಕಾಳಿ, ಫಸ್ಟ್ ಆಫ್ ಆಲ್ ನಮ್ಗೆ ಯಾವ ವಿಷಯನೂ ಗೊತ್ತಿಲ್ಲ. ನೀನ್ ಹೇಳ್ತಿರೋದಕ್ಕೆ ಬಂಗಾರಮ್ಮ ಅಡ್ಮಿಟ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿರೋದು. ಓ ಮಾವ, ಇವರು ಹಿಂಗೆಲ್ಲ ಹೇಳಿದ್ರೆ ಮಾತು ಕೇಳಕ್ಕಿಲ್ಲ. ಕಂಟಿ ಬಾವಂಗ್ ಫೋನ್ ಹಾಕು, ಹೇಳ್ತೀರಿ. ನೀನ್ ಫೋನ್ ಮಾಡಿದ ತಕ್ಷಣ ನಾವೇನ್ ಎದುರ್ಕೊಳ್ಳೋದಿಲ್ಲ. ಹೌದು, ಇಲ್ಲಿ ಬಂದು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಇದನ್ನೆಲ್ಲ ನಾವೇ ಮಾಡಿದೀವಿ ಅನ್ನೋದಕ್ಕೆ ಪ್ರೂಫ್ ಏನಿದೆ ನಿಮ್ಮ ಹತ್ರ?